ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ವಿನ್ನರ್ನ ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ. ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ. ಪ್ಲಸ್ 2026ರಲ್ಲಿ ಹೇಗೆ ಶಾರ್ಟ್ ವೀಡಿಯೋ ಮೂಲಕ ಮಾನಿಟೈಸೇಷನ್ನ ಮಾಡ್ಕೋಬೋದು, 14 ಸೆಕೆಂಡ್ ಇರೋ ನಿಮ್ಮ ವೀಡಿಯೋಗಳನ್ನ ಹೇಗೆ ವೈರಲ್ ಮಾಡ್ಕೋಬೇಕು, ಯಾವ ಸಾಂಗ್ಸ್ನ ಯೂಸ್ ಮಾಡಬೇಕು, ಯಾವ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಬೇಕು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಯಾವ ಟೈಮಲ್ಲಿ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಮ್ಮ ವೀಡಿಯೋಗಳು ವೈರಲ್ ಆಗುತ್ತೆ ಅನ್ನೋದನ್ನ ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ನಿಮಗೆ ಗೊತ್ತಿರೋ ಹಾಗೆ ಶಾರ್ಟ್ ವೀಡಿಯೋ ಮೂಲಕ ಮಾನಿಟೈಸೇಷನ್ ಮಾಡ್ಕೋಬೇಕು ಅಂದರೆ 10M ವ್ಯೂಸ್ ಜೊತೆಗೆ 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೋಬೇಕು. ಬಟ್ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದರೆ 1000 ಸಬ್ಸ್ಕ್ರೈಬರ್ ಈಸಿಯಾಗಿ ಆಗೋಗ್ತಾರೆ. ಬಟ್ 10M ವ್ಯೂಸ್ನ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ. ಅವ್ರು ಎಷ್ಟೇ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು ಕೂಡ ಅವರ ವೀಡಿಯೋಗಳು ವೈರಲ್ ಆಗ್ತಾ ಇರಲ್ಲ. ಜಸ್ಟ್ 100, 200, 500, 1000 ಈ ರೀತಿ ವ್ಯೂಸೇ ಬರ್ತಾ ಇರುತ್ತೆ. ಯಾಕೆ ಆ ರೀತಿ ವ್ಯೂಸ್ ಬರುತ್ತೆ? ಅವ್ರು ಏನು ಮಿಸ್ಟೇಕ್ ಮಾಡ್ತಿರ್ತಾರೆ, ಯಾವ ಟ್ರಿಕ್ನ ಯೂಸ್ ಮಾಡಿಕೊಂಡು, ಯಾವ ಟೈಮಿಂಗ್ಸಲ್ಲಿ, ಯಾವ ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಶಾರ್ಟ್ ವೀಡಿಯೋಗಳು ವೈರಲ್ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೈಸ್, ನಾನು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ನಾನು ಲಾಂಗ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಲಾಂಗ್ ವೀಡಿಯೋಯಿಂದ ಯಾವುದೇ ರೀತಿ ಯೂಸಸ್ ನನಗೆ ಆಗಲಿಲ್ಲ. ನಾನು ಯೂಟ್ಯೂಬ್ನ ಡ್ರಾಪ್ ಮಾಡಿದೆ. ಮತ್ತೆ 2 ಮಂತ್ಸ್ ಆದಮೇಲೆ ನಾನು ಯೂಟ್ಯೂಬ್ನ ಮತ್ತೆ ರೀಸ್ಟಾರ್ಟ್ ಮಾಡಿದೆ. ಆವಾಗ ನಾನು ಲಾಂಗ್ ವೀಡಿಯೋ ಕಡೆ ಫೋಕಸ್ನ ಕಡಿಮೆ ಮಾಡಿ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನನಗೇನು ಲ್ಯಾಕ್ಗಟ್ಟಲೆ ವ್ಯೂಸ್ ಬರಲಿಲ್ಲ. ನನಗೂ ಕೂಡ 500, 1000, 2000 ಈ ರೀತಿಯೇ ವ್ಯೂಸ್ ಬರ್ತಿದ್ದು. ಕೆಲವೊಂದು ಟ್ರಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನದೇ ಆದಂಥ ಕೆಲವು ಟ್ರಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡೆ. ಅದರಿಂದನೇ ನನ್ನ ಶಾರ್ಟ್ ವೀಡಿಯೋಗಳು ತುಂಬಾ ವೈರಲ್ ಆಯಿತು. ಒಂದೇ ವಿಡಿಯೋದಲ್ಲಿ ನನಗೆ 80 ಲಕ್ಷ ವ್ಯೂಸ್ ಬಂದಿದೆ ಶಾರ್ಟ್ ವೀಡಿಯೋದಲ್ಲಿ. ಅದೇ ರೀತಿ ಬೇರೆ ವೀಡಿಯೋಗಳಿಗೂ ಕೂಡ 1M, 2M, 5M ಈ ರೀತಿ ವ್ಯೂಸೇ ಬಂದಿದೆ. ನಾನು ಇವಾಗಲೂ ಕೂಡ ಅದೇ ಟ್ರಿಕ್ಸ್ನ ಯೂಸ್ ಮಾಡಿ ರಿಪೀಟೆಡ್ ವೀಡಿಯೋಗಳನ್ನ ಪೋಸ್ಟ್ ಮಾಡಿದ್ರು ಕೂಡ ನನಗೆ ವ್ಯೂಸ್ ಜಾಸ್ತಿನೇ ಆಗ್ತಾಯಿದೆ. ನೋಡ್ತಾ ಇರ್ಬೋದು, ನನ್ನ ಚಾನಲ್ನ ಟೋಟಲ್ ವ್ಯೂಸ್ ಬಂದು 26M ಅಂದರೆ 2,60,00,000 ವ್ಯೂಸ್ ಕಂಪ್ಲೀಟ್ ಆಗಿದೆ ನನ್ನ ಚಾನಲ್ನಲ್ಲಿ. ಪ್ರತಿಯೊಂದು ಕೂಡ ಶಾರ್ಟ್ ವೀಡಿಯೋ ಮೂಲಕನೇ ಕಂಪ್ಲೀಟ್ ಆಗಿರೋಂಥದ್ದು. ನಾನು ಲಾಂಗ್ ವೀಡಿಯೋನ ಜಾಸ್ತಿ ಪೋಸ್ಟ್ ಮಾಡಿಲ್ಲ. ಶಾರ್ಟ್ ವೀಡಿಯೋಗಳನ್ನೇ ನಾನು ಜಾಸ್ತಿ ಫೋಕಸ್ ಕೊಟ್ಟು ಶಾರ್ಟ್ ವೀಡಿಯೋಗಳ ಮೂಲಕ ಬರೀ ಜಸ್ಟ್ 2 ಮಂತ್ಸಲ್ಲೇ ನಾನು 10M ವ್ಯೂಸ್ನ ಕಂಪ್ಲೀಟ್ ಮಾಡಿ 10,000 ಸಬ್ಸ್ಕ್ರೈಬರ್ನ ಮಾಡಿ ಅದಾದಮೇಲೆ ಮಾನಿಟೈಸೇಷನ್ನ ಆನ್ ಮಾಡ್ಕೊಂಡಿರೋವಂಥದ್ದು. ಸೊ ನಾನು ಹೇಳೋ ಈ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಜಸ್ಟ್ 3 ಮಂತ್ಸ್ ಒಳಗಡೆ 10M ವ್ಯೂಸ್ನ ಕಂಪ್ಲೀಟ್ ಮಾಡಿಕೊಂಡು ಬೇಗನೆ ಮಾನಿಟೈಸೇಷನ್ನ ಆನ್ ಮಾಡ್ಕೋಬೋದು. ಸೊ ಏನಪ್ಪ ಅದೆಲ್ಲ ಟ್ರಿಕ್ಸ್ ಅಂತ ನೋಡ್ತಾ ಹೋಗೋಣ. ನಾನು ಕೂಡ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ಎಷ್ಟು ಕಡಿಮೆ ವ್ಯೂಸ್ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ನಾನು ಬೇಕಾದ್ರೆ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ಈ ಸೈಡು ನೀವು ಚೆಕ್ ಮಾಡ್ಕೋಬೋದು ಎಷ್ಟು ಕಡಿಮೆ ವ್ಯೂಸ್ ಬಂದಿದೆ ನೋಡಿ. ಪ್ರತಿಯೊಂದು ವೀಡಿಯೋಗಳಿಗೆ ಎಷ್ಟು ಕಡಿಮೆ ವ್ಯೂಸ್ ಬಂದಿದೆ ಅಂತ ಹೇಳಿ. ಅದಾದಮೇಲೂ ಕೂಡ ನನಗೆ ಹೋಪ್ ಅನ್ನೋದು ಕಳ್ಕೊಂಬಿಟ್ಟೆ. ಅದಾದಮೇಲೆ ಒಂದು 15 ಡೇಸ್ ಗ್ಯಾಪ್ ತೊಗೊಂಡು ಮತ್ತೆ ಕಮ್ ಬ್ಯಾಕ್ ಮಾಡಿ ಹೇಗೆ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ವೀಡಿಯೋಗಳಿಗೆ ವ್ಯೂಸ್ ಬರುತ್ತೆ, ಶಾರ್ಟ್ ವೀಡಿಯೋಗಳನ್ನ ಹೇಗೆ ವೈರಲ್ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದನ್ನು ತಿಳ್ಕೊಂಡು ಅದಾದಮೇಲೆ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನನ್ನ ವೀಡಿಯೋಗಳಿಗೆ ಎಷ್ಟು ವ್ಯೂಸ್ ಬಂದಿದೆ ಅನ್ನೋದನ್ನು ನೀವೇ ನೋಡ್ತಾ ಇದ್ದೀರಾ ಅನಿಸುತ್ತೆ. ನಾನು ಬೇಕಾದ್ರೆ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ನೀವು ನೋಡ್ಬೋದು. ನೋಡಿ ಎಷ್ಟು ಜಾಸ್ತಿ ವ್ಯೂಸ್ ಬಂದಿದೆ. ಒಂದೊಂದು ವೀಡಿಯೋದಲ್ಲಿ ಆಲ್ಮೋಸ್ಟ್ 80 ಲಕ್ಷ ವ್ಯೂಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೊಂದು ವೀಡಿಯೋದಲ್ಲಿ 10 ಲಕ್ಷ ವ್ಯೂಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೊಂದು ವೀಡಿಯೋದಲ್ಲಿ 20 ಲಕ್ಷ ವ್ಯೂಸ್ ಕಂಪ್ಲೀಟ್ ಮಾಡಿದ್ದೀನಿ. ಈ ರೀತಿಯೇ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ರಿಪೀಟೆಡ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ನಾನು ನನ್ನ ಚಾನಲ್ನ ಮಾನಿಟೈಸೇಷನ್ ಮಾಡಿಕೊಂಡೆ ಶಾರ್ಟ್ ವೀಡಿಯೋ ಮೂಲಕ. ಯೂಸ್ ಮಾಡಿಕೊಂಡು ನಾನು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಿದೆ ಅಂತ ಒನ್ ಬೈ ಒನ್ ತಿಳಿತಾ ಹೋಗೋಣ. ಗೈಸ್, ಫಸ್ಟ್ ಆಫ್ ಆಲ್ ನೀವು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅಂದರೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಥವಾ ಬ್ಯಾಕ್ಗ್ರೌಂಡ್ ವಾಯ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವ ಸಾಂಗ್ನ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಶಾರ್ಟ್ ವೀಡಿಯೋ ವ್ಯೂಸ್ ನಿಂತಿರುತ್ತೆ ಅಂತಲೇ ಹೇಳ್ಬೋದು. ಇದು ನಂಬರ್ 1 ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸಾಂಗ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕು ಆ್ಯಂಡ್ ಟ್ರೆಂಡಿಂಗಲ್ಲಿರೋಂಥ ಸಾಂಗ್ಸ್ನೇ ಸೆಲೆಕ್ಟ್ ಮಾಡಬೇಕು. ಟ್ರೆಂಡಿಂಗಲ್ಲಿರೋ ಸಾಂಗ್ಸ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಈಗ ಹೊಸದಾಗಿ ಬಂದಿರೋ ಎಲ್ಲ ಸಾಂಗ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ವೀಡಿಯೋ ಮಾಡ್ತೀರಾ ಅಂದರೆ ಖಂಡಿತ ಆ ರೀತಿಯೂ ಆಗೋದಿಲ್ಲ. ಟ್ರೆಂಡಿಂಗ್ ಸಾಂಗ್ಸ್ ಅಂದರೆ ಜನಕ್ಕೆ ಜಾಸ್ತಿ ಯಾವ ಸಾಂಗ್ಸ್ ಇಷ್ಟ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಆ ರೀತಿ ಸಾಂಗ್ಸ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಕೂಡ ಟ್ರೆಂಡಿಂಗ್ ಸಾಂಗ್ಸ್ ಅಂತ ಹೇಳಿ ನಾನು ಹೊಸ ಸಾಂಗ್ಸ್ನ ಯೂಸ್ ಮಾಡೇ ಇಲ್ಲ ನನ್ನ ಶಾರ್ಟ್ ವೀಡಿಯೋಗಳಿಗೆ. ನಾನು ಟ್ರೆಂಡಿಂಗ್ ಸಾಂಗ್ಸ್ ಅಂತ ಹೇಳಿ ಹಳೆ ಸಾಂಗ್ಸ್ಗಳನ್ನೇ ಯೂಸ್ ಮಾಡಿರೋವಂಥದ್ದು. ಜಸ್ಟ್ 3 ಸಾಂಗ್ಸ್ನ ನಾನು ಇಡೀ ಶಾರ್ಟ್ ವೀಡಿಯೋಗಳಿಗೆ ಯೂಸ್ ಮಾಡಿರೋವಂಥದ್ದು. ರಿಪೀಟೆಡ್ ಅದೇ ಸಾಂಗ್ಸ್ನ ಯೂಸ್ ಮಾಡಿಕೊಂಡು ನಾನು ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೆ. ಯಾವುದೇ ರೀತಿ ನನಗೆ ಕಾಪಿರೈಟ್ಸ್ ಕೂಡ ಬಂದಿಲ್ಲ, ಯಾವುದೇ ರೀತಿ ವೀಡಿಯೋ ಡಿಲೀಟ್ ಕೂಡ ಆಗಿಲ್ಲ. ನಾನು ಜಸ್ಟ್ 3 ಸಾಂಗ್ಸಲ್ಲೇ ನನ್ನ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ
ಮಾಡಿರೋಂಥದ್ದು, ಬೇಕಾದ್ರೆ ನೀವು ನಮ್ಮ ಚಾನಲ್ಗೆ ಹೋಗಿ ಚೆಕ್ ಮಾಡ್ಕೋಬೋದು. ಸೊ ತುಂಬ ಜನ ಕೇಳ್ತಾರೆ ಸಾಂಗ್ಸ್ನ ಯೂಸ್ ಮಾಡಿದ್ರೆ ಕಾಪಿರೈಟ್ಸ್ ಬರುತ್ತಾ, ಚಾನಲ್ ಡಿಮಾನಿಟೈಸೇಷನ್ ಆಗುತ್ತಾ ಅಂತ ಹೇಳಿ. ಖಂಡಿತ ಇಲ್ಲ. ನೀವು ಲಾಂಗ್ ವಿಡಿಯೋಗಳಿಗೆ ಯೂಸ್ ಮಾಡಿದ್ರೆ ಮಾತ್ರ ನಿಮ್ಮ ಚಾನಲಲ್ಲಿ ಕಾಪಿರೈಟ್ಸ್ ಬರುತ್ತೆ. ಶಾರ್ಟ್ ವಿಡಿಯೋಗಳಿಗೆ ಯೂಸ್ ಮಾಡಿದ್ರೆ ಯಾವುದೇ ರೀತಿ ಕಾಪಿರೈಟ್ಸ್ ಬರೋದಿಲ್ಲ. ನೀವು ಯಾವ ಸಾಂಗ್ ಬೇಕಾದ್ರೂ ಭಯ ಇಲ್ಲದೆ ಯೂಸ್ ಮಾಡ್ಕೋಬೋದು ಶಾರ್ಟ್ ವಿಡಿಯೋಗಳಿಗೆ. ಲಾಂಗ್ ವಿಡಿಯೋದಲ್ಲಿ ಯೂಸ್ ಮಾಡಿದ್ರೆ ಮಾತ್ರ ಕಾಪಿರೈಟ್ಸ್ ಬರುತ್ತೆ. ಸೊ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂದರೆ ನೀವು ವಾಯ್ಸ್ ಓವರೇ ಕೊಡಿ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಒಳ್ಳೊಳ್ಳೆ ಮ್ಯೂಸಿಕ್ನ ಆ್ಯಡ್ ಮಾಡಿ. ಇದರಿಂದನೂ ಕೂಡ ನಿಮ್ಮ ಶಾರ್ಟ್ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಸೆಕೆಂಡ್ ಮಂತ್ ಯಾವ ಟೈಮಲ್ಲಿ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು, ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಿದ್ರೆ ನಮ್ಮ ಶಾರ್ಟ್ ವಿಡಿಯೋಗಳು ವೈರಲ್ ಆಗುತ್ತೆ. ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಅದರದ್ದೇ ಆದಂಥ ಟೈಮಿಂಗ್ಸ್ ಇದೆ. ನೀವು ಯಾವ್ಯಾವುದೋ ಟೈಮಿಂಗ್ಸಲ್ಲಿ ಅಪ್ಲೋಡ್ ಮಾಡಿದ್ರೆ ಖಂಡಿತ ಶಾರ್ಟ್ ವಿಡಿಯೋಗಳಿಗೆ ವ್ಯೂಸ್ ಬರೋದಿಲ್ಲ. ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಯಾವ ಟೈಮಿಂಗ್ಸ್ ಚೆನ್ನಾಗಿರುತ್ತೆ ಅನ್ನೋದಾದರೆ, ನೀವು ಮಾರ್ನಿಂಗ್ ಟೈಮಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂದರೆ 10ರಿಂದ 11:30 ಒಳಗಡೆ ವಿಡಿಯೋನ ಅಪ್ಲೋಡ್ ಮಾಡಿ. ಆವಾಗ ತುಂಬ ಜನ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಇನ್ನು ಮೆಟ್ರೋ, ಇನ್ನು ಬಸ್, ಯಾವುದ್ರಲ್ಲಾದರೂ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಆವಾಗ ಖಂಡಿತ ಅವರು ವೀಡಿಯೋಗಳನ್ನ ಸ್ಕ್ರೋಲ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಲ್ಲಿ ನಿಮ್ಮ ವೀಡಿಯೋಗಳು ರೆಕಮೆಂಡೇಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಮಾರ್ನಿಂಗ್ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ಅನ್ನೋದಾದರೆ ಈ ಟೈಮಿಂಗ್ಸಲ್ಲಿ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಈವ್ನಿಂಗ್ ಟೈಮಲ್ಲಿ ಅಪ್ಲೋಡ್ ಮಾಡ್ತೀರಾ ಅನ್ನೋದಾದರೆ 6:30ಇಂದ 7:30 or 8 o'clock ಒಳಗಡೆ ಅಪ್ಲೋಡ್ ಮಾಡಿಬಿಡಿ. ಅದ್ರ ಮೇಲೆ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಯೂಟ್ಯೂಬ್ ಅಲ್ಗಾರಿದಮ್ ಪ್ರಕಾರ ನೈಟ್ 8 o'clock ಮೇಲೆ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ವ್ಯೂಸ್ ಜಾಸ್ತಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನೀವೇನೋ ನೈಟ್ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂದರೆ ಸಂಜೆ 6:30ಇಂದ 8 o'clock ಒಳಗಡೆ ನೀವು ವೀಡಿಯೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲ ನಾನು ಮಧ್ಯದಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಲೈಕ್ ಆಫ್ಟರ್ನೂನ್ ಟೈಮಲ್ಲಿ ಅನ್ನೋದಾದರೆ ನೀವು 3 o'clockಯಿಂದ 4:30 ಒಳಗಡೆ ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಬಟ್ ಬೆಸ್ಟ್ ವೀಡಿಯೋ ಅಪ್ಲೋಡಿಂಗ್ ಟೈಮಿಂಗ್ಸ್ ಅಂದರೆ ಮಾರ್ನಿಂಗ್ 9:30 to 11:30 ಒಳಗಡೆ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಖಂಡಿತ ನಿಮ್ಮ ಶಾರ್ಟ್ ವಿಡಿಯೋಗಳಿಗೆ ತುಂಬಾ ವ್ಯೂಸ್ ಬರುತ್ತೆ. ಒಂದ್ಸಲ ನೀವು ಚೆಕ್ ಮಾಡಿ ನೋಡಿ. ನೀವು ಆಫ್ಟರ್ನೂನು ಕೂಡ ವೀಡಿಯೋ ಅಪ್ಲೋಡ್ ಮಾಡಿ, ಆ್ಯಂಡ್ ನೈಟು ಕೂಡ ವೀಡಿಯೋ ಅಪ್ಲೋಡ್ ಮಾಡಿ, ಆ್ಯಂಡ್ ಮಾರ್ನಿಂಗ್ ಕೂಡ ವೀಡಿಯೋ ಅಪ್ಲೋಡ್ ಮಾಡಿ. ಈ ಮೂರು ವೀಡಿಯೋಗಳಲ್ಲಿ ನೀವು ಯಾವಾಗ ಬೆಳಗ್ಗೆ ಅಪ್ಲೋಡ್ ಮಾಡಿರ್ತೀರ ನೋಡಿ 9:30ಇಂದ 11:30 ಆ ವಿಡಿಯೋಗಳಿಗೆ ಜಾಸ್ತಿ ವ್ಯೂಸ್ ಬರುತ್ತೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಸೊ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಬೆಸ್ಟ್ ಟೈಮಿಂಗ್ಸು ಮಾರ್ನಿಂಗು. ಆಫ್ಟರ್ನೂನ್ ಕೂಡ ಬೆಟರ್ ಆಗಿರುತ್ತೆ, ಬಟ್ ಈವ್ನಿಂಗ್ ಸ್ವಲ್ಪ ಕಡಿಮೆ ವ್ಯೂಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ವೀಡಿಯೋನ ಅಪ್ಲೋಡ್ ಮಾಡ್ತೀರ ಅನ್ನೋದಾದರೆ ನೀವು ಮಾರ್ನಿಂಗ್ ಟೈಮಲ್ಲಿ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ. ಒಂದು ದಿನದಲ್ಲಿ ನೀವು 2ರಿಂದ 3 ಶಾರ್ಟ್ ವಿಡಿಯೋನ ಖಂಡಿತ ಅಪ್ಲೋಡ್ ಮಾಡಲೇಬೇಕು. ಜಸ್ಟ್ 1 ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿ ಸ್ಟಾಪ್ ಮಾಡೋ ಹಾಗಿಲ್ಲ. ಜಸ್ಟ್ ಮಿನಿಮಮ್ ಅಂದರೆ 2 ವಿಡಿಯೋನ ಅಪ್ಲೋಡ್ ಮಾಡಿ. ಬಟ್ ಟೈಮ್ ಗ್ಯಾಪ್ ಇರಲಿ. ನೀವು ಬೆಳಿಗ್ಗೆ 9:30ಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀರಂದರೆ ಆಫ್ಟರ್ನೂನ್ 2 o'clock, 3 o'clock, 4 o'clock ಈ ರೀತಿ ವಿಡಿಯೋನ ಅಪ್ಲೋಡ್ ಮಾಡಿ. ಬ್ಯಾಕ್ ಟು ಬ್ಯಾಕ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ನನ್ನ ಸಜೆಷನು. ನೀವು 2ರಿಂದ 3 ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿತ್ತು ಅಂದರೆ ನಿಮ್ಮ ವ್ಯೂಸ್ಗಳು ಜಾಸ್ತಿ ಆಗುತ್ತೆ, ಆ್ಯಂಡ್ ನಿಮ್ಮ ವ್ಯೂವರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾರೆ. ಡೈಲಿ 2ರಿಂದ 3 ವಿಡಿಯೋನ ಖಂಡಿತ ಅಪ್ಲೋಡ್ ಮಾಡಿ. ಶಾರ್ಟ್ ವಿಡಿಯೋಗಳ ಜೊತೆ ಲಾಂಗ್ ವಿಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ಥರ್ಡ್ ಒನ್, ಮೋಸ್ಟ್ ಇಂಪಾರ್ಟೆಂಟ್ ಒನ್, ಯಾವ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಬೇಕು. ತುಂಬ ಜನಕ್ಕೆ ಈ ಕನ್ಫ್ಯೂಷನ್ ಇರುತ್ತೆ. ಯಾವುದೋ ಸಾಂಗ್ಸ್ಗೆ, ಯಾವುದೋ ವೀಡಿಯೋಗೆ ಯಾವುದೋ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ತೀರಾ. ಖಂಡಿತ ಈ ರೀತಿ ಮಾಡಿದ್ರೆ ನಿಮಗೆ ವ್ಯೂಸ್ ಬರೋದಿಲ್ಲ. ಜಸ್ಟ್ ಇವಾಗ ನೀವು ಕನ್ನಡದಲ್ಲಿ ವೀಡಿಯೋನ ಮಾಡಿಬಿಟ್ಟು ಹಿಂದಿ ಹ್ಯಾಕ್ಟರು, ತೆಲುಗು ಹ್ಯಾಕ್ಟರ್ನ ಮೆನ್ಷನ್ ಮಾಡ್ಕೊಂಡ್ರೆ ಅಲ್ಲಿ ವ್ಯೂಸ್ ಬರುತ್ತಾ? ಖಂಡಿತ ಬರೋದಿಲ್ಲ. ಅದೇ ರೀತಿ ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಿರೋಂಥ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿ. ಅದೇ ರೀತಿ ವೀಡಿಯೋಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋ ಆಡಿಯನ್ಸ್ಗೆ ನಿಮ್ಮ ವೀಡಿಯೋ ರೀಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ವೀಡಿಯೋನ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ವೀಡಿಯೋ ಯಾವ ಕ್ಯಾಟಗರಿಗೆ ಸಂಬಂಧಪಟ್ಟಿದೆ ಅದರ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ಕೊಳ್ಳಿ. ಲೈಕ್ ಇವಾಗ ನಾನು ಮದುವೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಫಿಲಮ್ ಸಾಂಗ್ಸ್ನ ಯೂಸ್ ಮಾಡಿ. ಲೈಕ್ ಆವಾಗ ನಾನು ಯಾವ್ಯಾವ ಹ್ಯಾಶ್ಟ್ಯಾಗ್ ಯೂಸ್ ಮಾಡ್ತೀನಿ? ಹ್ಯಾಶ್ಟ್ಯಾಗ್ ಮ್ಯಾರೇಜ್, ಹ್ಯಾಶ್ಟ್ಯಾಗ್ ವೆಡ್ಡಿಂಗ್, ಹ್ಯಾಶ್ಟ್ಯಾಗ್ ಕನ್ನಡ, ಹ್ಯಾಶ್ಟ್ಯಾಗ್ ಶಾರ್ಟ್ಸ್, ಹ್ಯಾಶ್ಟ್ಯಾಗ್ ಸಾಂಗ್ ಈ ರೀತಿ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ತೀನಿ. ನಾನು ಜಾಸ್ತಿ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಲ್ಲ. 5ರಿಂದ 7 ಹ್ಯಾಶ್ಟ್ಯಾಗ್ನ ಅಷ್ಟೇ ಯೂಸ್ ಮಾಡೋದು. ಜಾಸ್ತಿ ಹ್ಯಾಶ್ಟ್ಯಾಗ್ ಯೂಸ್ ಮಾಡೋದ್ರಿಂದ ಏನು ಯೂಸ್ ಆಗೋದಿಲ್ಲ. ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಿರೋ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿದ್ರೆ ಮಾತ್ರ ಯೂಸ್ ಆಗೋವಂಥದ್ದು. ಸೊ ನನ್ನ ವೀಡಿಯೋಗಳಿಗೆ ಏನು ಪಟ್ಟಿರುತ್ತೋ ಅದೇ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ತೀನಿ. ಇವಾಗ ಏನಾದರೂ ನೀವು ಕುಕ್ಕಿಂಗ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೆ, ಹ್ಯಾಶ್ಟ್ಯಾಗ್ ಕುಕ್ಕಿಂಗ್, ಹ್ಯಾಶ್ಟ್ಯಾಗ್ ಕಿಚನ್, ಹ್ಯಾಶ್ಟ್ಯಾಗ್ ರೆಸಿಪಿ ಈ ರೀತಿ ಹ್ಯಾಶ್ಟ್ಯಾಗ್ಸ್ಗಳನ್ನ ಯೂಸ್ ಮಾಡಿ. ಇವಾಗ ಏನಾದರೂ ನೀವು ಕಾಮಿಡಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ರೆ ಹ್ಯಾಶ್ಟ್ಯಾಗ್ ಕಾಮಿಡಿ, ಹ್ಯಾಶ್ಟ್ಯಾಗ್ ಜೋಕ್ಸ್ ಈ ರೀತಿ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿ. ನಿಮ್ಮ ವೀಡಿಯೋಗಳು ಕರೆಕ್ಟಾಗಿ ಯಾವ ವ್ಯೂವರ್ಸ್ಗೆ ರೀಚ್ ಆಗಬೇಕು ಅಂತ ಯೂಟ್ಯೂಬ್ ಡಿಸೈಡ್ ಮಾಡಿ ಅದೇ ರೀತಿ ವ್ಯೂವರ್ಸ್ಗಳಿಗೆ ರೀಚ್ ಮಾಡ್ತಾರೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಹ್ಯಾಶ್ಟ್ಯಾಗ್ನ ಕರೆಕ್ಟಾಗಿ ಯೂಸ್ ಮಾಡಿ.
ಅಂತ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಏನಾದರೂ ಎಜುಕೇಷನ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ ಅಂದರೆ ಎಜುಕೇಷನ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಮಿಡಿ ವೀಡಿಯೋಸ್ಗಳೇನಾದರೂ ಮಾಡ್ತಾ ಇತ್ತು ಅಂದರೆ ಕಾಮಿಡಿ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರದ್ದೇ ಆದಂಥ ಕ್ಯಾಟಗರೀಸ್ ತುಂಬಾ ಇದೆ. ನಿಮ್ಮ ವಿಡಿಯೋಗಳಿಗೆ ಪರ್ಫೆಕ್ಟ್ ಆಗಿರೋ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ನ ಮೆನ್ಷನ್ ಮಾಡಿ. ಟೈಟಲ್ ತುಂಬ ಸಿಂಪಲ್ಲಾಗಿದ್ದರೂ ಅಟ್ರಾಕ್ಟಿವ್ ಆಗಿರಬೇಕು. ನೀವು ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀರೋ ಅದನ್ನು ಸಿಂಪಲ್ಲಾಗಿ ಟೈಟಲ್ ಮುಖಾಂತರ ಹೇಳಿ. ನಿಮ್ಮ ವಿಡಿಯೋ ಓಪನ್ ಮಾಡಿದ ತಕ್ಷಣ ಅವ್ರಿಗೆ ಟೈಟಲ್ ಓದ್ತಾರೆ. ಆ ಟೈಟಲ್ ಓದಿದ ತಕ್ಷಣ ಅವ್ರಿಗೆ ನಿಮ್ಮ ವಿಡಿಯೋ ನೋಡಬೇಕು ಅನಿಸ್ಬೇಕು. ಆ ರೀತಿ ಟೈಟಲ್ನ ನೀವು ಯೂಸ್ ಮಾಡಬೇಕು. ಅದರಿಂದನೂ ಕೂಡ ವ್ಯೂಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಒನ್ನು, ನೀವು 1 ವೀಕ್ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ. ಅದಾದಮೇಲೆ YT ಸ್ಟುಡಿಯೋಗೆ ಹೋಗಿ ಅನಾಲಿಟಿಕ್ಸ್ನ ಚೆಕ್ ಮಾಡಿ. ನೀವು ಮುಂಚೆ ಅಪ್ಲೋಡ್ ಮಾಡ್ತಾಯಿದ್ದ ಟೈಮಿಂಗ್ಸು, ಹ್ಯಾಶ್ಟ್ಯಾಗ್ಸು ಆ್ಯಂಡ್ ವೀಡಿಯೋಸ್ಗಳು ಕಂಪೇರ್ ಮಾಡಿ. ಮುಂಚೆ ಅಪ್ಲೋಡ್ ಮಾಡ್ತಿದ್ದೀರಾ ವೀಡಿಯೋಸ್ಗಳು, ಹ್ಯಾಶ್ಟ್ಯಾಗ್ಸ್ಗಳು, ಟೈಮಿಂಗು, ಅದ್ರ ಜೊತೆಗೆ ಇವಾಗ ಅಪ್ಲೋಡ್ ಮಾಡಿರೋ ಅಂಥ ಟೈಮಿಂಗ್ಸು, ವೀಡಿಯೋಸು ಆ್ಯಂಡ್ ಹ್ಯಾಶ್ಟ್ಯಾಗ್ಸ್ನ ಕಂಪೇರ್ ಮಾಡಿ. ಇದೇನಾದರೂ ನಿಮಗೆ ರೀಚ್ ಆಗ್ತಿದೆ ಅಂತ ಅನಿಸಿದ್ರೆ ಇದನ್ನೇ ಫಾಲೋ ಮಾಡ್ಕೊಳ್ತಾ ಹೋಗಿ. ಅಥವಾ ರೀಚ್ ಕಡಿಮೆ ಆಗ್ತಾಯಿದೆ, ಅನಾಲಿಟಿಕ್ಸ್ ಕಡಿಮೆ ತೋರಿಸ್ತಿದೆ ಅಂದರೆ ಬೇರೆ ರೀತಿ ಏನಾದರೂ ಟ್ರಿಕ್ಸ್ನ ಯೂಸ್ ಮಾಡಿ. ಸೊ ಇದು ತುಂಬ ಇಂಪಾರ್ಟೆಂಟು. ನೀವು ವೀಕ್ಲಿ ಒಂದ್ಸಲ ನಿಮ್ಮ YT ಸ್ಟುಡಿಯೋಗೆ ಹೋಗಿ ನಿಮ್ಮ ವಿಡಿಯೋಗಳ ಅನಾಲಿಟಿಕ್ಸ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋಗಳು ಗ್ರೋತ್ ಕಾಣ್ತಿದೆಯಾ ಇಲ್ವಾ ಅಂತ ಹೇಳಿ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅಕಸ್ಮಾತ್ ಗ್ರೋತ್ ಕಾಣ್ತಿಲ್ಲ ಅಂದರೆ ಬೇರೆ ಏನಾದರೂ ಟ್ರಿಕ್ನ ಯೂಸ್ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿ. ಆ್ಯಂಡ್ ತುಂಬ ಜನ ಕೇಳಿದ್ದೀರಾ ಶಾರ್ಟ್ ವಿಡಿಯೋಗಳಿಗೆ ಸಾಂಗ್ಸ್ನ ಯೂಸ್ ಮಾಡ್ಬೋದಾ ಅಂತ ಹೇಳಿ. ಖಂಡಿತ ಯೂಸ್ ಮಾಡ್ಬೋದು. ರಿಪೀಟೆಡ್ ಸಾಂಗ್ಸ್ನ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಕಾಪಿರೈಟ್ಸ್ ಬರೋದಿಲ್ಲ. ಸಾಂಗ್ನ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲೇ ಸಾಂಗ್ಸ್ಗಳು ಇರುತ್ತೆ. ಅಕಸ್ಮಾತ್ ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಆ್ಯಡ್ ಮಾಡೋದು ಕಷ್ಟ ಅನಿಸಿದ್ರೆ ಇನ್ಶಾರ್ಟ್ ಅನ್ನೋ ಆ್ಯಪ್ ಮುಖಾಂತರ ನಿಮ್ಮ ವಿಡಿಯೋಗಳಿಗೆ ಸಾಂಗ್ಸ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ಅಲ್ಲಿ ಸಾಂಗ್ಸ್ನ ಅಟ್ಯಾಚ್ ಮಾಡಿ ವಿಡಿಯೋನ ಪೋಸ್ಟ್ ಮಾಡುವಂಥದ್ದು. ವಿಡಿಯೋನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿ. ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಹಾಗೆ ಯಾವುದೇ ರೀತಿ ಇಶ್ಯೂಸು ಆಗೋದಿಲ್ಲ, ಯಾವುದೇ ರೀತಿ ಕಾಪಿರೈಟ್ಸು ಬರೋದಿಲ್ಲ. ನೀವು ಯಾವುದೇ ಸಾಂಗ್ಸ್ ಯೂಸ್ ಮಾಡಿದ್ರು ಶಾರ್ಟ್ ವಿಡಿಯೋಗಳಿಗೆ ಯಾವುದೇ ರೀತಿ ಕಾಪಿರೈಟ್ಸ್ ಬರೋದಿಲ್ಲ. ಇಟ್ಸ್ ಕ್ಲಿಯರ್. ತುಂಬ ಜನಕ್ಕೆ ತುಂಬ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಆದರೂ ಕೂಡ ತುಂಬ ಜನ ಇದೇ ಕಮೆಂಟ್ ಮಾಡಿದ್ದಾರೆ, ಶಾರ್ಟ್ ವಿಡಿಯೋಗಳಿಗೆ ಸಾಂಗ್ಸ್ನ ಯೂಸ್ ಮಾಡಿದ್ರೆ ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳಿ. ಖಂಡಿತ ಬರೋದಿಲ್ಲ. ಇದನ್ನು ಕ್ಲಿಯರಾಗಿ ತಿಳ್ಕೊಳ್ಳಿ. ನೀವು ಅಪ್ಲೋಡ್ ಮಾಡಿರೋ ಯಾವ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗಿದೆ. ಇವಾಗ ನೀವು ಒಂದು 10 ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ, ಅದರಲ್ಲಿ ಕೆಲವೊಂದು ವಿಡಿಯೋಗಳಿಗೆ 500-600 ವ್ಯೂಸ್ ಬಂದಿದೆ. ಬಟ್ ಯಾವುದೋ 1-2 ವಿಡಿಯೋಗಳಿಗೆ 5000-10,000 ವ್ಯೂಸ್ ಬಂದಿದೆ ಅಂದರೆ ಅದು ಆ ವಿಡಿಯೋದಲ್ಲಿ ಯಾವ ಟಾಪಿಕ್ ಇದೆ ಅನ್ನೋದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಟಾಪಿಕ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬನ್ನಿ. ಖಂಡಿತ ನೀವು ರಿಪೀಟೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಶಾರ್ಟ್ ವಿಡಿಯೋಗಳಿಗೆ ವ್ಯೂಸ್ ಬರುತ್ತೆ. ನಾನು ಕೂಡ ಅದೇ ರೀತಿ ಮಾಡಿದ್ದು. ನಾನು ಎಷ್ಟೋ ಥರ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೆ, ಬಟ್ ಯಾವುದು ರೀಚ್ ಆಯಿತು ತುಂಬ ಜನಕ್ಕೆ ಅನ್ನೋದು ವೀಡಿಯೋನ ನಾನು ಅಬ್ಸರ್ವ್ ಮಾಡಿ ಅದೇ ರೀತಿ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದೊಂದು ಸಲ ರಿಪೀಟೆಡ್ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಗಳಿಗೂ ಕೂಡ ವ್ಯೂಸ್ಗಳು ಜಾಸ್ತಿ ಹೋಗಿದೆ. ಹೇಳ್ತಾ ಇದ್ದೀನಿ, ನಿಮ್ಮ ವಿಡಿಯೋಗಳಲ್ಲಿ ಯಾವ ವಿಡಿಯೋಗಳು ಜಾಸ್ತಿ ಜನಕ್ಕೆ ರೀಚ್ ಆಗಿದೆ ಆ ವಿಡಿಯೋಗಳಲ್ಲಿ ಇರೋ ಕಂಟೆಂಟ್ ಅಥವಾ ಟಾಪಿಕ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದೇ ರೀತಿ ಕಂಟೆಂಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ವ್ಯೂಸ್ ಜಾಸ್ತಿ ಆಗುತ್ತೆ. ಸೊ ಗೊತ್ತಾಯ್ತಲ್ಲ ಯಾವ ರೀತಿ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು, ಯಾವ ಸಾಂಗ್ಸ್ ಯೂಸ್ ಮಾಡಬೇಕು, ಯಾವ ಟೈಮಿಂಗ್ಸಲ್ಲಿ ಅಪ್ಲೋಡ್ ಮಾಡಬೇಕು, ಯಾವ ಹ್ಯಾಶ್ಟ್ಯಾಗ್ ಯೂಸ್ ಮಾಡಬೇಕು ಅಂತ ಹೇಳಿ ಇದಿಷ್ಟು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನೀವು ವಿಡಿಯೋನ ಅಪ್ಲೋಡ್ ಮಾಡ್ತು ಅಂದರೆ ಖಂಡಿತ ನಿಮ್ಮ ಶಾರ್ಟ್ ವಿಡಿಯೋ ವೈರಲ್ ಆಗುತ್ತೆ. ಜಸ್ಟ್ 2 ಮಂತ್ಸಲ್ಲಿ ನಿಮ್ಮ ಶಾರ್ಟ್ ವಿಡಿಯೋಗಳು ಕೂಡ ವೈರಲ್ ಆಗುತ್ತೆ. ನೀವು ಕೂಡ ಬೇಗ ಮಾನಿಟೈಸೇಷನ್ ಆನ್ ಮಾಡಿಕೊಂಡು ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.